ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮನೇಲಿ ಗಣೇಶ ಹಬ್ಬನ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮ್ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಗೌರಮ್ಮನ ಕೂರಿಸಿರ್ತಾರೆ. ಅಲ್ಲೋಗ್ಬಿಟ್ಟು ನಾವು ಗೌರಮ್ಮನ ಪೂಜೆ ಮಾಡ್ಕೊಂಬಂದು ನೆಕ್ಸ್ಟ್ ಗಣಪತಿ ಈ ಥರ ರೆಡಿ ಮಾಡ್ಕೊಂಡು, ನಮ್ಮ ಊರಲ್ಲೇ ಗಣಪತಿನ ರೆಡಿ ಮಾಡ್ತಾರೆ. ಅಲ್ಲೋಗ್ಬಿಟ್ಟು ಗಣಪತಿ ತೊಗೊಂಬಂದು ನೋಡಿ, ನಾವು ಮನೇಲಿ ಗಣಪತಿ ಇಡೋಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಏನು ಗಣಪತಿ ತೊಗೊಂಬಂದಿರ್ತೀವಲ್ಲ ಆ ಗಣಪತಿನ ಇಲ್ಲಿ ಏನು ರೆಡಿ ಮಾಡಿದ್ದೀವಲ್ಲ ಇಲ್ಲಿ ಕೂರಿಸ್ತೀವಿ. ನೋಡಿ, ನಾವು ಗಣಪತಿ ತರಕ್ಕೆ ಹೋಗಿದ್ವಲ್ಲ ಅವ್ರ ಮನೆಯಲ್ಲಿ ತೆಗ್ದಂಥ ವಿಡಿಯೋ ಇದು. ಅವರು ನೋಡಿ ಯಾವ್ಯಾವ ಥರ ಗಣಪತಿ ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಸ್ವಂತವಾಗಿ ಮಾಡೋದು. ಇದಿಷ್ಟು ಅವರೇ ಮಾಡಿರೋ ಗಣಪತಿ. ನಮ್ಮದು ಸಣ್ಣ ಗಣಪತಿ ಇಡೋದು ಮನೇಲಿ. ನಮ್ಮ ಮನೆಯಲ್ಲಿ ಮೊದಲು ನಮ್ಮ ತಾತರ ಕಾಲದಿಂದನೂ ಗಣಪತಿ ತೊಗೊಂಬಂದು ಕೂರಿಸ್ತಿದ್ರು. ಮೊದಲೆಲ್ಲ 5 ದಿನ ಕೂರಿಸ್ತಾಯಿದ್ರು. ನಮ್ಮ ಮನೇಲಿ ನಾವೀಗ 1 ದಿನ ಅಷ್ಟೇ ಕೂರಿಸೋದು. 1 ದಿನನೂ ಇಲ್ಲ, ನೈಟ್ ಎಲ್ಲ ಬಿಟ್ಬಿಡ್ತೀವಿ ಗಣಪತಿಯ. ನೋಡಿ, ನಾವು ತೊಗೊಂಡಿರೋ ಗಣಪತಿ ಇದು. ಅವರು ಏನು ರೆಡಿ ಮಾಡಿದ್ರಲ್ಲ ಅವ್ರ ಕೈಲಿ ಪೂಜೆ ಮಾಡಿಸಿ ಆ ಗಣಪತಿ ಮಡ್ಲಕ್ಕಿ ಎಲ್ಲ ಕೊಟ್ಟು, ಕಾಯಿ ಮಡ್ಲಕ್ಕಿ ಎಲ್ಲ ಕೊಟ್ಟು, ದುಡ್ಡು ಕೊಟ್ಟು ಗಣಪತಿನ ಈ ಥರ ಪೂಜೆ ಮಾಡಿಸ್ಕೊಂಡು ಅವ್ರು ನಮ್ಮ ಕೈಗೆ ಕೊಡ್ತಾರೆ. ಪೂಜೆ ಎಲ್ಲ ಮಾಡಿ ಗಣಪತಿ ಎತ್ತಿ ಕೈಯಲ್ಲಿ ನೋಡಿ. ಈಗ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಗಣಪತಿನ ತೆಗೆದು ನಮ್ಮ ಕೈಗೆ ಒಪ್ಪಿಸ್ತಾರೆ. ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡಿಕೊಡ್ತಾರೆ ಅವರು. ನಾವು ಮನೆಗೆ ಇದೇ ರೀತಿಯೇ ತೊಗೊಂಡೋಗೋದು. ನಂತರ ಈಗ ಅವ್ರ ಮನೆಯಿಂದ ಹೊರಟು ಮನೆಗೆ ಹೋಗ್ತಾಯಿದ್ವಿ. ಈಗ ಅವ್ರ ಮನೆಯಲ್ಲಿ ಗಣಪತಿ ತೊಗೊಂಡು ನಮ್ಮ ಮನೆಯಲ್ಲಿ ಕೂರ್ಸೋಕ್ಕೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಗಣಪತಿ ತೊಗೊಂಡು ಹೋಗ್ತಾಯಿದ್ದೀವಿ. ನೋಡಿ, ಈ ಥರ ತೊಗೊಂಡು ಹೋಗ್ತೀವಿ ನಾವು. ನಂತರ ಹೊರಗೆ ಗಣಪತಿ ತಂದಮೇಲೆ ಸ್ಟಾರ್ಟಿಂಗ್ ಹೊರಗಡೆ ಪೂಜೆ ಮಾಡ್ಕೊಂಡು ಒಳಗೆ ತೊಗೊತೀವಿ. ಅದಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇವತ್ತು ಹಬ್ಬಕ್ಕೆಲ್ಲ. ಆ ಕಡೆ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ, ಮತ್ತು ಪಲ್ಯ, ಹೋಳಿಗೆ, ಸಾಂಬಾರು, ಕರಿಗಡುಬು, ಚಿತ್ರಾನ್ನ, ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇದು ಉಪ್ಪಿಟ್ಟಿಗೆ, ಇದು ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ವಿ. ನಾವು ಇವತ್ತು ಹುಣಸೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಟೊಮೊಟೊ, ಒಂದೇ ಒಂದು ಟೊಮೊಟೊ ಹಾಕಿದ್ವಿ, ಸ್ವೀಟ್ ಟೊಮೊಟೊನ. ಒಂದು ಕಡೆ ಸಾಂಬಾರು ರೆಡಿ ಮಾಡಿದ್ವಿ. ಮತ್ತು ನಮ್ಮನೆ ಗಣಪತಿ ಕೂರಿಸಿದ್ವಲ್ಲ ಅದಕ್ಕೆ ಸ್ವಾಮಿಯವ್ರು ಕರೆಸಿದ್ವಿ ಪೂಜೆ ಮಾಡೋದಕ್ಕೆ. ಅವರು ನಮಗೆ ಕಂಕಣ ಎಲ್ಲ ಕಟ್ಟಿ ಪೂಜೆಗೆಲ್ಲ ರೆಡಿ ಮಾಡಿದ್ವಿ. ಕಂಕಣ ಎಲ್ಲ ಕಟ್ಟಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲರ ಕೈಯಲ್ಲೂ ಮಂಗಳಾರತಿ ಮಾಡಿಸ್ತಾಯಿದ್ರು. ಮಂತ್ರ ಹೇಳಿ ಮಂಗಳಾರತಿಗೆ ಎಲ್ಲ ರೆಡಿ ಮಾಡಿಸಿ ಮಂಗಳಾರತಿ ಮಾಡಿಸ್ತಾಯಿದ್ರು. ಮನೆ ಫ್ಯಾಮಿಲಿ ಯಾರ್ಯಾರು ಇದ್ದರು, ಎಲ್ಲ ನೆಂಟರೆಲ್ಲ ಯಾರ್ಯಾರು ಬಂದಿದ್ದರು ಎಲ್ಲರೂ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಒಬ್ರೊಬ್ರಿಗೆ ಪ್ರಸಾದ ಕೊಡ್ತಾಯಿದ್ರು. ಸ್ವಾಮಿಯವರು ಕರೆದು ಒಬ್ಬರನ್ನೇ ಕೂರಿಸಿ ಪ್ರಸಾದ ತೊಗೊತಾಯಿದ್ರು. ಬಾಳೆಹಣ್ಣಿನ ಪ್ರಸಾದ ತೊಗೊತಾಯಿದ್ರು. ನಾವು ಪ್ರತಿ ವರ್ಷವೂ ಇದೇ ರೀತಿ ಪೂಜೆ ಮಾಡೋದು. ಇದೇ ರೀತಿ ಸ್ವಾಮಿಯವ್ರನ್ನೆಲ್ಲ ಕರೆಸಿ ಗಣಪತಿ ಕೂರಿಸಿ ಸ್ವಾಮಿಯವ್ರು ಕರೆಸಿ ಪ್ರತಿ ವರ್ಷವೂ ಈ ಥರ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಗಣಪತಿನ ಯಾವ ರೀತಿ ಬಿಡೋದನ್ನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಇದೇ ಥರ ನಮ್ಮ ವಿಡಿಯೋ ನೋಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ.